ಹಾಯ್ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಿರಿಯಾನಿ ಮಾಡೋಣ ಬನ್ನಿ. ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಚಕ್ಕೆ, ಲವಂಗ, ಸೋಂಪು, ಮರಾಠಿ ಮೊಗ್ಗು, ಸ್ಟಾರ್ ಹೂವು ಎಲ್ಲ ಹಾಕ್ಕೊಂಡು ಕಾದಿರೋ ಎಣ್ಣೆಗೆ ಹಾಕೋಬೇಕು. 2 ದಪ್ಪ ಈರುಳ್ಳಿನ ಉದ್ದುದ್ದ ಕಟ್ ಮಾಡ್ಕೊಂಡು ಹಾಕೋಬೇಕು. ಒಂದು 7-8 ಮೆಣಸಿನ್ಕಾಯಿನ ಉದ್ದುದ್ದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದನ್ನು ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊತಾ ಇದ್ದೀನಿ, ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ ಅರಶಿನ ಪೌಡರ್ ಹಾಕೋಬೇಕು. ಒಗ್ಗರಣೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು ಸಣ್ಣಕ್ಕೆ ಹಚ್ಚಿ ಹಾಕ್ಕೊಬೇಕು ಒಗ್ಗರಣೆಗೆ. ಅದೆಲ್ಲ ಫ್ರೈ ಆದಮೇಲೆ ಚಿಕನ್ ತೊಳೆದಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಬೇಕು. ಇದು ಈಸಿ ಮೆಥಡು, ಬ್ಯಾಚುಲರ್ಸ್ ಬಿರಿಯಾನಿ ಅಂತಾರೆ ಇದನ್ನು. ಅಂದರೆ ಬ್ಯಾಚುಲರ್ಸ್ ಕೂಡ ಮಾಡ್ಕೊಬೋದು ಈಸಿಯಾಗೆ. 2 ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮೊಸರು ಹಾಕ್ಕೊಬೇಕು. ಯಾಕೆ ಹಂಗೆ ಹೇಳಿದೆ ಅಂದರೆ, ಬ್ಯಾಚುಲರ್ಸ್ ಅಂದರೆ ಇದಕ್ಕೇನು ರುಬ್ಬಿಲ್ಲ ಜಾಸ್ತಿ. ನಾನು ಬರೀ ಗರಂ ಮಸಾಲ, ಬಿರಿಯಾನಿ ಪೌಡ್ರು ಅಂಗಡಿಲೇ ಸಿಗುತ್ತೆ, ತಂದು ಹಾಕ್ಕೊಬೋದು. ಶುಂಠಿ ಪೇಸ್ಟೂ ಅಷ್ಟೇ ಅಂಗಡಿಲೇ ಸಿಗುತ್ತೆ, ಅದನ್ನು ಹಾಕ್ಕೊಬೋದು. ಈಸಿ. ಈರುಳ್ಳಿ, ಟೊಮೊಟೊ ಇದ್ದರೆ ಸಾಕು, ಸ್ವಲ್ಪ ಕೊತ್ತಂಬರಿ ಪುದೀನ ಇದ್ದರೆ ಸಾಕು. ಈಸಿಯಾಗಿ ಮಾಡ್ಕೊಬೋದು ಬ್ಯಾಚುಲರ್ಸ್ ಕೂಡ. ಈ ಥರ ಮಾಡ್ಕೊಳ್ಳೋದೇ ರುಚಿಯಾಗಿರುತ್ತೆ. ನಾವೆಲ್ಲ ಹಾಕಿ ಮಾಡ್ತೀವಿ, ಎಲ್ಲ ರುಬ್ಬಿ ಮಾಡ್ತೀವಿ, ಎಲ್ಲ ಕರೆಕ್ಟಾಗಿ ಬರೋಲ್ಲ ಅದು. ಇದು ತುಂಬ ರುಚಿಯಾಗಿ ಇತ್ತು.
ಇದನ್ನು ಇವಾಗ 1.5 ಗ್ಲಾಸಷ್ಟು ಅಕ್ಕಿನ ತೊಳೆದಾಕೊಂಡಿದ್ದೀನಿ. ನಾರ್ಮಲ್ ರೈಸು. ಎರಡು ಕಾಲು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅಷ್ಟೇ, ಟೇಸ್ಟ್ ನೋಡ್ಕೊಂಡು ಕುಕ್ಕರ್ ಮುಚ್ಚಬೇಕು. 2 ವಿಷಲ್ ತೊಗೊತಾ ಇದ್ದೀನಿ. ಬಿರಿಯಾನಿ ರೆಡಿ ಆಯಿತು. ತುಂಬ ಈಸಿ, ಬಿರಿಯಾನಿ ಮಾಡೋದೇನು ಕಷ್ಟ ಏನಿಲ್ಲ. ನೀವು ಮಾಡಿ ಮನೇಲಿ ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನಮ್ಮ ಚಾನಲ್ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್ ಫ್ರೆಂಡ್ಸ್.